ಓಂ ನಮೋ ವೆಂಕಟೇಶಾಯ. ನೀವು ಬಾಲಾಜಿಗೆ ಹರಕೆ ಇಟ್ಕೊಂಡಿದ್ದೀರಾ? ಮೆಟ್ಟಿಲು ಹತ್ತಿಯೇ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೀರಾ? ಆದರೆ ನಿಮಗೆ ಒಂದು ಕನ್ಫ್ಯೂಷನ್ ಇರಬಹುದು. ತಿರುಪತಿಯಿಂದ ಅಲಿಪಿರಿ ಮೆಟ್ಟಿಲಿಗೆ ಹೇಗೆ ಹೋಗಬೇಕು? ಮೆಟ್ಟಿಲು ಹತ್ತೋದಕ್ಕೆ ಯಾವ ರೂಲ್ಸ್ ಫಾಲೋ ಮಾಡಬೇಕು? ದಾರಿಯಲ್ಲಿ ನೀರು, ಫುಡ್, ಮೆಡಿಕಲ್ ಹೆಲ್ಪ್ ಸಿಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಕೊಡೋದಕ್ಕಾಗಿಯೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿರುಪತಿ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಮಾಡಿ ಅಲಿಪಿರಿ ಮೆಟ್ಟಿಲು ಹತ್ತಿ ತಿರುಮಲ ತಲುಪಿ ಕೊನೆಗೆ ಬಾಲಾಜಿ ದರ್ಶನ ಆಗುವವರೆಗಿನ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಕೊಡ್ತಿದ್ದೀನಿ ನೋಡಿ. ನೀವು ತಿರುಪತಿ ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ ತಲುಪಿದ ಮೇಲೆ ಅಲಿಪಿರಿ ಮೆಟ್ಟಿಲು ಹೋಗಬೇಕಂದ್ರೆ ಟೆನ್ಷನ್ ಬೇಡ. APSRTC ಫ್ರೀ ಬಸ್ ಅವೈಲೇಬಲ್ ಇದೆ. ಬೋರ್ಡ್ ಮೇಲೆ ಕ್ಲಿಯರ್ ಆಗಿ ಇರುತ್ತೆ, ಅಲಿಪಿರಿ ಅಥವಾ ತಿರುಮಲ ಫುಟ್ಪಾತ್ ಅಂತ ಬರೆದಿರುತ್ತೆ. ನೀವು ಬಸ್ಗೆ ಹೋಗ್ಬೋದು. ಶೇರ್ ಆಟೋ ಕೂಡ ಇರುತ್ತೆ. 10 to 15 ಮಿನಿಟ್ ಆಗುತ್ತೆ ಅಲಿಪಿರಿ ಹೋಗೋಕ್ಕೆ. ಬಸ್ ಆರ್ ಆಟೋ ಇಳಿದ ತಕ್ಷಣ ಅಲಿಪಿರಿ ಫುಟ್ಪಾತ್ ಎಂಟ್ರಿ ಗೇಟ್ ಕಾಣಿಸುತ್ತೆ. ಅಲ್ಲಿ ಹೋದ್ಮೇಲೆ ಸೆಕ್ಯೂರಿಟಿ ಚೆಕ್ ಇರುತ್ತೆ. ನಿಮಗೆ ಸೆಕ್ಯೂರಿಟಿ ಚೆಕ್ಕಿಂಗ್ ಆದಮೇಲೆ ಅಲಿಪಿರಿ ಮೆಟ್ಟಿಲು ಸ್ಟಾರ್ಟಿಂಗ್ ಪಾಯಿಂಟ್ದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಪಾದಾಲು ಅಂತ ಒಂದು ಟೆಂಪಲ್ ಇದೆ. ಅಲ್ಲಿ ಮೆಟ್ಟಿಲು ಹತ್ತಲು ಸ್ಟಾರ್ಟ್ ಮಾಡುವ ಮೊದಲು ಹಲವಾರು ಭಕ್ತರು ಶ್ರೀವಾರಿಯ ಪಾದುಕ ತಲೆ ಮೇಲೆ ಇಟ್ಟು 3 ಸುತ್ತು ಪ್ರದಕ್ಷಿಣೆ ಹಾಕಿ ನಂತರ ಮೆಟ್ಟಿಲು ಯಾತ್ರೆ ಶುರು ಮಾಡ್ತಾರೆ. ನಾನು ನಿನ್ನ ಸೇವಕ ಅನ್ನೋ ಭಾವದಿಂದ ಈ ಯಾತ್ರೆ ಶುರು ಮಾಡಿದರೆ ಪ್ರಯಾಣ ಸುಗಮವಾಗುತ್ತೆ ಅನ್ನೋ ನಂಬಿಕೆ ಇದೆ. ನೀವು ನೋಡ್ತಿದ್ದೀರಾ, ಇಲ್ಲಿಂದಲೇ ಮೆಟ್ಟಿಲು ಯಾತ್ರೆ ಆಫಿಷಿಯಲಿ ಸ್ಟಾರ್ಟ್ ಆಗುತ್ತೆ. ಈ ಮೆಟ್ಟಿಲು ದಾರಿ ಮೂಲಕ ಲಕ್ಷಾಂತರ ಭಕ್ತರು ಪ್ರಯಾಣ ಶುರು ಆಗೋದು. ಸುಮಾರು 3550 ಮೆಟ್ಟಿಲುಗಳು 9 ಕಿಲೋಮೀಟರ್ ಇದೆ ಅಲಿಪಿರಿಯಿಂದ ತಿರುಮಲಗೆ. 4 to 5 hours ಆಗುತ್ತೆ ತಿರುಮಲ ತಲುಪೋದಕ್ಕೆ. ಈ ಮೆಟ್ಟಿಲು ದಾರಿಯಲ್ಲಿ ನೀರು, ಮೆಡಿಕಲ್ ಹೆಲ್ಪ್, ರೆಸ್ಟ್ ಪ್ಲೇಸ್, ಫುಡ್ ಎಲ್ಲ ಫೆಸಿಲಿಟೀಸ್ ಒದಗಿಸಲಾಗಿದೆ. ಇದು ಕೇವಲ ದಾರಿಯಲ್ಲ, ಇದು ಒಂದು ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆಯ ಯಾತ್ರೆ. ನೀವು ನೋಡ್ತಿರೋದು ಇದು ಗಾಳಿಗೋಪುರಂ. ಅಲಿಪಿರಿ ಮೆಟ್ಟಿಲು ಹತ್ತಿ ಬರುವಾಗ ಭಕ್ತರು ತಲುಪೋದೇ ಇದೇ ಪ್ರಮುಖ ಸ್ಥಳ. ಈ ಗಾಳಿಗೋಪುರಂ ದಾಟಿದ ಮೇಲೆ ನಿಮ್ಮ ಮೆಟ್ಟಿಲು ಯಾತ್ರೆ ಪ್ರಮುಖ ಹಂತ ಕಂಪ್ಲೀಟ್ ಆಗುತ್ತೆ. ನೀವು 2000 ಮೆಟ್ಟಿಲುಗಳು ಕಂಪ್ಲೀಟ್ ಆದ ಹಾಗೆ ಇಲ್ಲಿ ಭಕ್ತರು ವಿಶ್ರಾಂತಿ ತೆಗೆದುಕೊಳ್ತಾರೆ ಮತ್ತು ದರ್ಶನ್ ಟೋಕನ್ ಕೌಂಟರ್ ಇಲ್ಲಿಯೇ ಮುಂದಿನ ಪ್ರಕ್ರಿಯೆ ಶುರು ಆಗುತ್ತೆ. ಇದು ಫ್ರೀ ಫುಟ್ಪಾತ್ ದರ್ಶನ್ ಟೋಕನ್. ಈ ಟೋಕನ್ ಅಲಿಪಿರಿ ಅಥವಾ ಶ್ರೀವಾರಿ ಮೆಟ್ಟಿಲು ಮೂಲಕ ಪಾದಯಾತ್ರೆ ಮಾಡಿದ ಭಕ್ತರಿಗೆ ಮಾತ್ರ ಸಿಗುತ್ತೆ. ಇದಕ್ಕಾಗಿ ಆಧಾರ್ ಕಾರ್ಡ್ ಕಂಪಲ್ಸರಿ. ಟೋಕನ್ ಮೇಲೆ ನಿಮ್ಮ ದರ್ಶನ್ ಟೈಪ್, ರಿಪೋರ್ಟಿಂಗ್ ಟೈಮ್ ಮತ್ತು ಡೇ ಮೆನ್ಷನ್ ಇರುತ್ತೆ. ಅಲಿಪಿರಿ ಮೆಟ್ಟಿಲು ಕಂಪ್ಲೀಟ್ ಮಾಡಿದ ನಂತರ ಪಿಲಿಗ್ರಿಮ್ಸ್ ಫಸ್ಟ್ ಆಗಿ ತಲುಪೋದೇ ಇದೇ ಪ್ಲೇಸ್. ವೆಲ್ಕಮ್ ಟು ತಿರುಮಲ ಅಂತ ಕ್ಲಿಯರ್ ಆಗಿ ಕಾಣುತ್ತೆ ಬೋರ್ಡ್ ಮೇಲೆ. ಇದೇ ತಿರುಮಲ ಎಂಟ್ರಿ ಪಾಯಿಂಟ್. ನೀವು ಟೋಕನ್ ಮೇಲೆ ಟೈಮ್ ಸ್ಲಾಟ್ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ಆಮೇಲೆ ದರ್ಶನಕ್ಕೆ ಹೋಗಬೇಕು. ಅಲ್ಲಿಯವರೆಗೆ ಸ್ವಲ್ಪ ರೆಸ್ಟ್ ತಗೋಬಹುದು. ಟೈಮ್ ಸ್ಲಾಟ್ ಬಂದಾಗ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಮೂಲಕ ಸ್ವಾಮಿಯ ದರ್ಶನಕ್ಕೆ ಹೋಗಬೇಕು. ನಿಮಗೆ 5 to 6 hours or 6 to 8 hours ಆಗಬಹುದು. ಕ್ರೌಡ್ ಮೇಲೆ ಡಿಪೆಂಡ್ ಆಗುತ್ತೆ. ಮೆಟ್ಟಿಲು ಹತ್ತಿದ ಶ್ರಮ ಬಾಲಾಜಿ ದರ್ಶನದಲ್ಲಿ ಕರಗಿ ಹೋಗುತ್ತೆ. ಓಂ ನಮೋ ವೆಂಕಟೇಶಾಯ.